ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಒಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿರ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಈ ಒಂದು ಏನಿವತ್ತು ಕಾನ್ಸೆಪ್ಟ್ ನೋಡ್ಕೊ ಬಂದಿರ್ತೇನೆ ಅಂತ ಹೇಳಿದ್ರೆ, ಡ್ರೈವರ್ ಲೈಫ್, ಚಾಲಕರ ಜೀವನ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡಿ, ಡ್ರೈವರ್ ಜೀವನ ಹೇಗಿರುತ್ತೆ ಅನ್ನೋ ವಿಚಾರ ನಿಮಗೆ ತಿಳಿಸೋ ಉದ್ದೇಶದಿಂದ ನಿಮ್ಮ ಮುಂದೆ ಈ ವಿಡಿಯೋ ಮಾಡ್ತಾ ಇರ್ತೇನೆ. ಫ್ರೆಂಡ್ಸ್, ಒಬ್ಬ ಡ್ರೈವರು ಡ್ರೈವಿಂಗ್ಗೆ ಬರ್ತಾ ಇದ್ದಾನೆ ಅಂದರೆ ಅವನು ಏನೇನು ಬಿಟ್ಟು ತೊರೆದು ಬಂದಿರ್ತಾನೆ ಅಂದರೆ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಮನೆ, ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಬಂಧು ಬಳಗ ಎಲ್ಲ ಬಿಟ್ಟು ಬಂದಿರ್ತಾನೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಯಾವುದೋ ದೂರದ ಸಿಟಿಗೆ ಕೆಲಸಕ್ಕೆ ಡ್ರೈವಿಂಗ್ಗೆ ಬಂದಿರ್ತಾನೆ. ಮೊದಲನೇದಾಗಿ ಅವನಿಗೆ ಅಲ್ಲಿ ಏನೇನು ಅಡ್ಜಸ್ಟ್ ಆಗಬೇಕು ಅಂದರೆ ಜನ ಅಡ್ಜಸ್ಟ್ ಆಗಬೇಕು. ಅವನ ಜೊತೆ ಇರೋ ಜನಗಳು, ಅಕ್ಕಪಕ್ಕದವರು, ಸುತ್ತಮುತ್ತ ಸಹಪಾಠಿಗಳು, ಜೊತೆಯಲ್ಲಿ ಕೆಲಸ ಮಾಡೋ ಡ್ರೈವರ್ಸ್ಗಳು ಭಾಷೆ ಅಡ್ಜಸ್ಟ್ ಆಗಬೇಕು. ಎರಡನೇದಾಗಿ ಯಾವ ಭಾಷೆ, ಅಲ್ಲಿರೋ ಲೋಕಲ್ ಭಾಷೆ ಅಡ್ಜಸ್ಟ್ ಆಗಬೇಕು. ಅವನಿಗೆ ಊಟ ಅಡ್ಜಸ್ಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಅವ್ನು ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಊಟ ಅಡ್ಜಸ್ಟ್ ಆಗಬೇಕು. ಫ್ರೆಂಡ್ಸ್, ಒಬ್ಬ ಡ್ರೈವರ್ಗೆ. ಆಮೇಲೆ ನೇಚರ್ ಅಡ್ಜಸ್ಟ್ ಆಗಬೇಕು. ನೇಚರ್ ಅಂದರೆ ಅವನಿರೋ ಜಾಗ ಹೇಗಿದೆ, ವೆದರ್ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ ಅವನ ಆರೋಗ್ಯ ದೃಷ್ಟಿಗೆ. ಫ್ರೆಂಡ್ಸ್, ಅಷ್ಟೆಲ್ಲ ಅಡ್ಜಸ್ಟ್ ಆಗಿ ಹೋಗೋನೆ, ಅಷ್ಟೆಲ್ಲನೂ ಸಹಿಸ್ಕೊಂಡು ಹೋಗೋನೆ ಡ್ರೈವರ್. ಫ್ರೆಂಡ್ಸ್ ನೋಡಿ, ಈ ವಿಚಾರ ನಮ್ಮ ಚಾಲಕರಿಗೆ ತುಂಬ ಒಂದು ಒಳ್ಳೆ ವಿಚಾರ, ಒಳ್ಳೆ ಕಾನ್ಸೆಪ್ಟ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟು ಹೇಳಿದ್ರಲ್ಲಿ ನಾನು ಒಂದು ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ ಅಂದರೆ ಅಲ್ಲಿ ಆ ಊರಲ್ಲಿ ಅವ್ನು ಕೆಲಸ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್ಸ್, ತುಂಬ ತೊಂದರೆ ಆಗುತ್ತೆ ಅವನಿಗೆ. ಊಟ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೂ ಮಾಡೋಕ್ಕಾಗಲ್ಲ, ಜೊತೆಗಾರರು ಅಡ್ಜಸ್ಟ್ ಆಗಲಿಲ್ಲ ಅಂದರೂ ಕೆಲಸ ಮಾಡೋಕ್ಕಾಗಲ್ಲ, ಭಾಷೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೂ ಕೆಲಸ ಮಾಡೋಕ್ಕಾಗಲ್ಲ, ವೆದರ್ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೂ ಅವನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಆ ಜಾಗದಲ್ಲಿ ಉಳಿಯೋಕ್ಕಾಗಲ್ಲ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಅಡ್ಜಸ್ಟ್ ಆಯಿತು ಅಂದರೆ ಮಾತ್ರ ಆ ಜಾಗದಲ್ಲಿ ಅವನು ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ. ಫ್ರೆಂಡ್ಸ್, ಆಮೇಲೆ ಅಷ್ಟೆಲ್ಲ ಅಡ್ಜಸ್ಟ್ ಆದರೂ ಅವನಿಗೆ ಇದು ಮುಂದೆ ಇರೋದು ಗಾಡಿ ಅಡ್ಜಸ್ಟ್ ಆಗಬೇಕು. ಗಾಡಿ ಅಡ್ಜಸ್ಟ್ ಆಯಿತು ಅಂದರೆ ಅವನಿಗೆ ಅಲ್ಲಿಂದ ಕೆಲಸ ಶುರು ಆಗುತ್ತೆ. ಡ್ರೈವರ್ ಆದವನು ಮೊದಲು ಗಾಡಿ ಹತ್ರ ಬಂದು ಗಾಡಿ ಬಗ್ಗೆ ತಿಳ್ಕೊಬೇಕು. ಫಸ್ಟ್ ಅವನು ಗಾಡಿ ಹತ್ರ ಬಂದಾಗ ಏನೇನು ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಹೇಳ್ತೀನಿ ನೋಡಿ. ಟೈರ್ಗಳು ಹೇಗಿವೆ ಅಂತ ನೋಡ್ಕೋಬೇಕು. ಫಸ್ಟು ಏರ್ ಕಮ್ಮಿ ಆಗೈತೋ, ಏರ್ ಬಂದೈತೋ, ಪಂಚರ್ ಆಗೈತೋ, ಮೊದಲೇ ಟೈರ್ ಹೊಡೆದಿತ್ತೋ, ಸ್ಟೆಪ್ನಿ ಐತೋ ಇಲ್ವೋ, ಟೈರ್ ಕಂಡೀಷನ್ ಹೇಗಿದೆ ಅದೆಲ್ಲ ಫಸ್ಟ್ ಆಫ್ ಆಲ್ ಡ್ರೈವರ್ ಆದವರು ಅದೆಲ್ಲ ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಆಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಂಜಿನ್ ಆಯಿಲ್ ಇದೆಯಾ ಗಾಡೀಲಿ ಅಂತ ನೋಡ್ಕೋಬೇಕು. ಗೇಜ್ ತೆಗೆದು ಚೆಕ್ ಮಾಡ್ಕೋಬೇಕು. ಆಯಿಲ್ ಏನಾದ್ರು ಗಟ್ಟಿಯಾಗಿದೆಯಾ, ಇಲ್ಲ ಆಯಿಲ್ ಕಡಿಮೆ ಇದೆಯಾ, ಅದನ್ನೆಲ್ಲ ಓನರ್ಸ್ಗೆ ತಿಳಿಸ್ಬೇಕು. ಕಡಿಮೆ ಇದ್ದರೆ, ಕರೆಕ್ಟಾಗಿದ್ದರೆ ಏನಿಲ್ಲ, ತೊಂದರೆ ಇಲ್ಲ, ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈ ಕಡಿಮೆ ಇತ್ತು, ತೀರ ಗೇಜ್ ಕಡಿಮೆ ಇತ್ತು ಅಂದರೆ ಇಂಜಿನ್ ಸೀಜ್ ಆಗೋ ಚಾನ್ಸಸ್ ಇರ್ತದಲ್ಲ. ಹಂಗಾಗಿ ಇವ್ರ ಮೇಲೆ ಡ್ರೈವರ್ ತಪ್ಪಾಗಬಾರ್ದು ನೋಡಿ. ಆ ಒಂದು ಉದ್ದೇಶದಿಂದ ನಾನು ನಮ್ಮ ಚಾಲಕರಿಗೆ ಹೇಳೋದು, ಇಂಜಿನ್ ಆಯಿಲೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಕೂಲೆಂಟ್ ಚೆಕ್ ಮಾಡಬೇಕು. ಕೂಲೆಂಟ್ ಆಯಿಲೆಲ್ಲ ಚೆಕ್ ಮಾಡಿಕೊಂಡು ಕಡಿಮೆ ಇದ್ದರೆ ಕೂಲೆಂಟೆಲ್ಲ ಫಿಲ್ ಮಾಡಿಕೊಂಡು ಆಮೇಲೆ ಆನಂತರ ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕು. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಅವನು ಹೋಗಬೇಕು. ಎಲ್ಲಿಗೆ ಅಂದರೆ ಲೋಡಿಂಗ್ ಪಾಯಿಂಟ್ಗೆ.
ಎಲ್ಲಿಗೆ ಹೇಳಿರ್ತಾರೆ, ಏನು ಜವಾಬ್ದಾರಿ ವಹಿಸ್ತಾರೆ, ಎಲ್ಲಿಗೆ ಹೋಗಿ ಲೋಡ್ ಮಾಡಪ್ಪ ಅಂತ ಹೇಳಿರ್ತಾರೆ, ಅಲ್ಲಿಗೆ ಅವನು ಹೊರಡಬೇಕಾಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಅವನ ಕೆಲಸ ಏನಂದರೆ, ಗಾಡಿಯೆಲ್ಲ ರಿವರ್ಸ್ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಆದಮೇಲೆ ಗಾಡಿನ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವರು. ಆವಾಗ ಡ್ರೈವರ್ ಆದವರು ನೋಡ್ಕೋಬೇಕು ಏನು ಲೋಡ್ ಆಗ್ತಾಯಿದೆ, ಎಷ್ಟು ಲೋಡ್ ಆಗ್ತಾಯಿದೆ, ಅದರ ಪ್ರಮಾಣ ಅಂದರೆ ಕ್ವಾಲಿಟಿ ಏನಿದೆ. ಏಕೆಂದರೆ ಇಲ್ಲೇನೋ ಲೋಡ್ ಮಾಡಿ ಕಳಿಸ್ಬಿಡ್ತಾರೆ, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ತೊಂದರೆ ಆಗ್ಬಾರ್ದು ನೋಡಿ. ಆ ಉದ್ದೇಶದಿಂದ ನಾನು ನಮ್ಮ ಚಾಲಕರಿಗೆ ಅದೆಲ್ಲ ನೋಡ್ಕೋಬೇಕು ಫ್ರೆಂಡ್ಸ್. ಚೀಲಗಳಾದರೆ ಚೀಲಗಳು ನೋಡ್ಕೋಬೇಕು, ಡ್ಯಾಮೇಜ್ ಆಗಿದೆಯಾ, ಹೊಡೆದಿದೆಯಾ, ನೆಂದಿದೆಯಾ ಮುಂಚೆನೇ ಅಂತ ಎಲ್ಲ ನೋಡ್ಕೋಬೇಕು. ಡ್ಯಾಮೇಜ್ ಇದೆಯಾ ಅಂತ ನೋಡ್ಕೋಬೇಕು. ಬಾಕ್ಸ್ ಆಗಿದ್ದರೆ ಬಾಕ್ಸ್ ಎಲ್ಲ ಕರೆಕ್ಟಾಗಿ ಪ್ಯಾಕಿಂಗ್ ಆಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ನಿಮಗೇನೆ ಅಲ್ವಾ ಫ್ರೆಂಡ್ಸ್ ತೊಂದರೆ. ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಅವರೆಲ್ಲ ವಿಚಾರಿಸ್ತಾರೆ, ಅವ್ರು ಚೆಕ್ ಮಾಡಿದಾಗ ಅದೆಲ್ಲ ಬಾಗಿ ಕಟ್ಟಾಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಕರೆಕ್ಟಾಗೆಲ್ಲ ಅದೆಲ್ಲ ನೋಡ್ಕೊಳೋ ಜವಾಬ್ದಾರಿ ನಮ್ಮ ಚಾಲಕರದಾಗಿರುತ್ತೆ ಫ್ರೆಂಡ್ಸ್. ಹೆಚ್ಕೋಬೇಕು, ಚೀಲಗಳೆಲ್ಲ ಕೌಂಟಿಂಗ್ ಮಾಡ್ಕೋಬೇಕು, ಬಾಕ್ಸ್ ಎಲ್ಲ ಕೌಂಟಿಂಗ್ ಮಾಡ್ಕೋಬೇಕು. ಅದೆಲ್ಲ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಅಂತ ಸೇಫ್ಟಿ ಒಂದು ದೃಷ್ಟಿಯಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಲೋಡೆಲ್ಲ ಆಗುತ್ತೆ, ಲೋಡೆಲ್ಲ ಮುಗಿಸ್ಕೊಂಡಾದಮೇಲೆ ನಮ್ಮ ಚಾಲಕರು ಮತ್ತು ಹಗ್ಗ ಟಾರ್ಪಲ್ ಹಾಕೋಣ ಸಮಯ ಅದು. ಹಗ್ಗ ಟಾರ್ಪಲ್ ಹಾಕ್ಕೋಬೇಕು, 1 ಇಲ್ಲ 2 ಟಾರ್ಪಲ್ ಹಾಕಬೇಕು, ಅದರ ಮೇಲೆ ಹಗ್ಗ ಹಾಕಬೇಕು ಫ್ರೆಂಡ್ಸ್. ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಬಿಲ್ಲಿಸ್ಕೊಂಡು ಓಡಬೇಕು ಅಲ್ಲಿಂದ ಲೋಡಿಂಗ್ ಪಾಯಿಂಟಿಂದ. ಅಷ್ಟೊತ್ತಿಗೆ ನಮ್ಮ ಡ್ರೈವರ್ಸ್ಗಳಿಗೆ ಸ್ಟೈನ್ ಆಗೋಗಿರುತ್ತೆ, ಮೈಕೈ ನೋವಾಗಿರುತ್ತೆ. ಲೋಡ್ ಮಾಡಿಸಿ ಲೋಡ್ ಕೌಂಟಿಂಗ್ ತೊಗೊಂಡು ಹಗ್ಗ ಟಾರ್ಪಲ್ ಹಾಕೋದ್ರೊಳಗೆ ಬಿಲ್ ಇಸ್ಕೊಳೋದ್ರೊಳಗೆ ಆಲ್ರೆಡಿ ಅವರು ಪಾಪ ಸುಸ್ತಾಗಿಬಿಟ್ಟಿರ್ತಾರೆ ನಮ್ಮ ಡ್ರೈವರ್ಸ್. ಆದ್ರೂ ಅಲ್ಲಿಂದ ಹೊರಡಬೇಕಲ್ಲ ಗಾಡಿ, ಇಲ್ಲಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹೊರಡಬೇಕಲ್ಲ, ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಹೊರಡಬೇಕು. ಅಲ್ಲಿಂದ ಬಂದು ಡೀಸೆಲ್ ತುಂಬಿಸ್ಕೋಬೇಕು. ಎಲ್ಲಿಗೆ ಹೋಗ್ತಾಯಿದೆ ಗಾಡಿ, ಎಷ್ಟು ಡಿಸ್ಟೆನ್ಸ್ಗೆ ಹೋಗ್ತಾಯಿದೆ ಅಂತ ಹೇಳಿ. ನೈಟ್ ಇಲ್ಲಾಂದ್ರೆ ಸಿಗೋದಿಲ್ವಲ್ಲ, ರೋಡ್ ಸೆಂಟ್ರಿಗೆ ಹೋಗೋದಾಗಲಿ ಒಂದೊಂದು ಕಡೆ ಇರುತ್ತೆ ಬಂಕ್ಗಳು, ಒಂದೊಂದು ಕಡೆ ಇರೋದಿಲ್ಲ. ಹಾಗಾಗಿ ಡೀಸೆಲೆಲ್ಲ ಫಿಲ್ ಮಾಡ್ಕೋಬೇಕು, ಅಲ್ಲಿಂದ ಹೊರಡಬೇಕು. ಅಷ್ಟೊತ್ತಿಗೆ ಡ್ರೈವರ್ಗಳಿಗೆ ಜಾಸ್ತಿ ಮೈಕೈ ನೋವೆಲ್ಲ ಆಗಿ, ಅಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಗಿರುತ್ತೆ, ಮೈಕೈ ನೋವು ಜಾಸ್ತಿ ಆಗಿರುತ್ತೆ, ನಿದ್ದೆ ನೋಡಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಆಲ್ರೆಡಿ ಡ್ರೈವರ್ಗೆ ನಿದ್ದೆ ಬಂದುಬಿಟ್ಟಿರುತ್ತೆ, ನಿದ್ದೆ ಲೈಟಾಗಿ ಬರ್ತಾ ಇರುತ್ತೆ. ಯಾಕೆಂದರೆ ಬೆಳಗಿಂದ ಪಾಪ ಸ್ಟೈನ್ ಆಗಿರುತ್ತೆ ಗಾಡಿ ಲೋಡ್ ಮಾಡಿಸಿ ಅವರೆಲ್ಲ ಚೀಲಗಳೆಲ್ಲ ಕೌಂಟ್ ಮಾಡಿಕೊಂಡು ಗಾಡಿ ರೆಸ್ಟು ಮಾಡಿರೋದಿಲ್ಲ ಅವರು ಆ ಸಮಯದಲ್ಲಿ ನೋಡಿ. ಹಂಗಾಗಿ ಸಂಜೆ ಲೋಡಿಂಗ್ ಎಲ್ಲ ಮಾಡಿ ಅವರು ಗಾಡಿ ಎಲ್ಲ ಹಗ್ಗ ಟಾರ್ಪಲೆಲ್ಲ ಹಾಕಿ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರ ಪಾಪ ಸ್ಟೈನ್ ಆಗಿಬಿಟ್ಟು ನಿದ್ದೆ ಲೈಟಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಆವಾಗ ನೋಡಿ, ಅವಾಗ ಗಾಡಿ ವಿಧಿ ಇಲ್ಲ, ಜವಾಬ್ದಾರಿ ಇರುತ್ತೆ, ಗಾಡಿ ಓಡಿಸ್ಲೇಬೇಕು. ನೋಡಿ ರಾತ್ರಿ ಗಾಡಿ ಓಡಿಸಿದ್ರೆ ಒಳ್ಳೆಯದು. ಯಾಕೆಂದರೆ ರಾತ್ರಿ ಟೈಯರ್ ಕೂಲಾಗಿರುತ್ತೆ, ಜಾಸ್ತಿ ಟೈರ್ ಹೀಟಾಗಲ್ಲ, ಟ್ರಾಫಿಕ್ ಟೆನ್ಷನ್ ಇರಲ್ಲ, ಬಿಸಿಲಿರಲ್ಲ, ಟೈರ್ಗಳು ಜಾಸ್ತಿ ಹೀಟಾಗಿ ಟೈರ್ ಹೊಡೆದೋಗ್ತವೆ ಅನ್ನೋದೊಂದು ಟೆನ್ಷನ್ ಇರಲ್ಲ. ಹಾಗಾಗಿ ಇಂಜಿನ್ನು ಹೀಟಾಗಲ್ಲ ಜಾಸ್ತಿ. ಆದರೆ ನೈಟ್ ಎಷ್ಟು ಕಿಲೋಮೀಟ್ರು ಓಡಿಸೋಕ್ಕಾಗುತ್ತೋ ಅಷ್ಟು ಕಿಲೋಮೀಟ್ರು ಓಡಿಸ್ಬಿಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ಚಾಲಕರು ಆಲ್ಮೋಸ್ಟು ನೈಟ್ ಓಡಿಸ್ತಾರೆ ಫ್ರೆಂಡ್ಸ್. ಏಕೆಂದರೆ ಡೇ ಟೈಮಲ್ಲಿ ತುಂಬ ಬಿಸಿಲು, ಗಾಡಿ ಓಡಿಸೋಕ್ಕಾಗಲ್ಲ, ಟ್ರಾಫಿಕ್ ಟೆನ್ಷನ್ನು ಇವೆಲ್ಲ ಇರುತ್ತೆ. ಆವಾಗಲೇ ಆಲ್ರೆಡಿ ಇದಾಗಿ ಸ್ಟೈನ್ ಆಗಿ ಮೈಕೈ ನೋವು ಜಾಸ್ತಿಯಾಗಿ ನಿದ್ದೆ ಇದಾಗ್ತಾ ಇರುತ್ತೆ. ಈಗ ನೈಟ್ ಗಾಡಿ ಓಡಿಸೋ ಟೈಮಲ್ಲಿ ಇನ್ನೂ ಜಾಸ್ತಿ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ನೋಡಿ ಅಷ್ಟೆಲ್ಲ ಆದರೂ ಅವ್ರಿಗೆ ನೆಮ್ಮದಿ ಇರಲ್ಲ ಗಾಡಿ ಓಡಿಸೋ ಟೈಮಲ್ಲಿ. ಯಾಕೆಂದರೆ ನೋಡಿ ಅದೆಲ್ಲ ದಾಟ್ಕೊಂಡು ಅವ್ರು ಮುಂದೆ ಬಂದ್ರೂ ಅಲ್ಲಿ ಮುಂದೆ ಪೊಲೀಸ್ ಅವರು ಗಾಡಿಗಳು ಕೈ ಹಾಕ್ತಾರೆ ಅನ್ನೋದೊಂದು ಇದು, ಹಾಕಿ ಕೈ ಹಾಕಿ ಚೆಕ್ ಮಾಡ್ತಾರೆ ಅಂತ ಇದು. ಆಗ ಅವ್ರಿಗೆಲ್ಲ ನಾವು ನಮ್ಮ ಗಾಡಿಗಳನ್ನ ಸೈಡ್ಗೆ ಹಾಕಿ ನಿಲ್ಲಿಸಿ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಚೆಕಿಂಗ್ ಎಲ್ಲ ಆದಮೇಲೆ ಅಲ್ಲಿಂದ ಮುಂದೆ ಹೊರಡಬೇಕು ಫ್ರೆಂಡ್ಸ್. ಅಲ್ಲಿಂದ ಹೊರಡಬೇಕಾಗುತ್ತೆ.
ಅಲ್ಲಿಂದ ಹೊರಟು ನಿದ್ದೆ ಬಂತು ಅಂತ ಮಲಗಬೇಕು ಅಂದರೆ ಎಚ್ಚರಿಕೆ ಆಗಲ್ಲ. ಅಕಸ್ಮಾತ್ ನಿದ್ದೆ ಬಂತು ಅಂತ ಮಲ್ಕೊತೀವಿ ಎಚ್ಚರಿಕೆ ಆಗಲ್ಲ. ಎಚ್ಚರಿಕೆ ಆಗದಲ್ಲೇ ಮಲ್ಕೊಂಡ್ರೆ ಡೇ ಟೈಮಲ್ಲಿ ಟ್ರಾಫಿಕ್ ಗಾಡಿ ಓಡ್ಸೋಕ್ಕಾಗಲ್ಲ, ಬಿಸಿಲು ಜಾಸ್ತಿ. ಹಾಗಾಗಿ ಫ್ರೆಂಡ್ಸ್ ಹಾಗಾಗಿ ಆಗಲಿಲ್ಲ ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಾದ್ರೂ ಆಗಿ ಗಾಡಿಗಳು ನಮ್ಮ ಚಾಲಕರು ರಾತ್ರಿ ಸಮಯದಲ್ಲೇ ಓಡಿಸಿ ತಲುಪಬೇಕಾದ ಜಾಗವನ್ನು ತಲುಪ್ತಾರೆ ಫ್ರೆಂಡ್ಸ್. ನೋಡಿ ಆಗಲೇ ತಲುಪೋ ಜಾಗ ತಲುಪಿ ಡೆಸ್ಟಿನೇಷನ್ ತಲುಪೋದ್ರೊಳಗೆ ಬೆಳಗಿನ ಜಾವ ಆಗಿರುತ್ತೆ. ಆವಾಗ ಅವರು ಮಲ್ಕೊಳ್ತಾರೆ. ನೋಡಿ ಚಾಲಕರು ಅವಾಗ ಮಲ್ಕೊತಾರೆ. ಬೆಳಗಿನ ಜಾವ ಏನು ಒಂದು 3-4 ಗಂಟೆ ರಾತ್ರಿ ಅಷ್ಟೊಳಗೆ ಮಲ್ಕೊಂಡಿರ್ತಾರೆ. ಅವ್ರಿಗಾಗದೆ ಕರೆಕ್ಟಾಗಿ 2 ರಿಂದ 3 ಅವರ್ ನಿದ್ದೆ ಅಷ್ಟೇ ಫ್ರೆಂಡ್ಸ್. ಅವ್ರು ಮಲಗೋದೇ ಆ ಟೈಮು. ಅಲ್ಲೇ ಆಲ್ರೆಡಿ 9 ಗಂಟೆಗೆ ಅಂಗಡಿ ಓಪನ್ ಆಗುತ್ತೆ. ಅಂಗಡಿ ಬಂದು ಡ್ರೈವರ್ನ ಅಂಗಡಿ ಓನರ್ ಬಂದು ಹೇಳಿಸ್ತಾರೆ, ಇಲ್ಲಿ ಲೇಬರ್ಸ್ ಬಂದು ಹೇಳಿಸ್ತಾರೆ, ಗಾಡಿ ಖಾಲಿ ಮಾಡಬೇಕು, ಟಾರ್ಪಲ್ ಬಿಚ್ಚಪ್ಪ, ಹಗ್ಗ ಬಿಚ್ಚಪ್ಪ ಅಂತ ಹೇಳ್ತಾರೆ. ಆಗ ಡ್ರೈವರ್ ಎದ್ದು ಅರ್ಧಂಬರ್ಧ ನಿದ್ದೆಯಲ್ಲಿ ಹೋಗಿ ಹಗ್ಗ ಬಿಚ್ಚಿ ಟಾರ್ಪಲ್ ಬಿಚ್ಚಿ ಗಾಡಿ ಪಾಯಿಂಟ್ಗೆ ಹಾಕ್ತಾರೆ. ಅನ್ಲೋಡ್ ಆಗೋ ಟೈಮಲ್ಲೂ ಅವ್ರಿಗೆ ನಿದ್ದೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲೂ ಲೆಕ್ಕ ಕೊಡಬೇಕು. ಚೀಲ ಲೋಡ್ ಆಗಿದೆಯಾ, ಬಾಕ್ಸ್ ಲೋಡ್ ಆಗಿದೆಯಾ, ಏನು ಗಾಡೀಲಿ ಲೋಡ್ ಆಗಿದೆ ಅದು ಲೆಕ್ಕ ಕೊಡಬೇಕು. ಇಲ್ಲ ಅಂದರೆ ಏನಾದರೂ ಗಾಡೀಲಿ ಹೆಚ್ಚು ಕಡಿಮೆ ಬಂದರೆ ಬಾಡಿಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಬಾಡಿಗೆ ಸಿಗೋದು. ಅದೆಲ್ಲ ನಮ್ಮ ಚಾಲಕರಿಗೆ ಗೊತ್ತಿರಬೇಕು ಫ್ರೆಂಡ್ಸ್. ಗೊತ್ತಿರುತ್ತೆ ಆಲ್ಮೋಸ್ಟು. ಎಲ್ಲ ನಮ್ಮ ಜವಾಬ್ದಾರಿಯಿಂದ ಇರೋ ಚಾಲಕರೇ ನಮ್ಮ ಕಡೆ ಎಲ್ಲ ತುಂಬ ಇರೋದು. ಅದಾದಮೇಲೆ ಅಲ್ಲಿಂದ ಹೊರಡಬೇಕು. ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಟಾರ್ಪಲ್ಲೆಲ್ಲ ಮಡಿಚ್ಕೊಂಡು ಗಾಡಿ ಅನ್ಲೋಡ್ ಮಾಡಿ ಬಿಲ್ ರಿಸೀವ್ಡ್ ತಗೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಎಲ್ಲ ಸೈನು ಸೀಲು ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹೊರಡಬೇಕು. ಮತ್ತೆ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಕಡೆಗೆ ಹೊರಡಬೇಕು ಯಥಾಸ್ಥಿತಿ. ಮತ್ತು ಟ್ರಾನ್ಸ್ಪೋರ್ಟಿಗೆ ಕಡೆ ಬಂದು ಮತ್ತೆ ಲೋಡ್ ಸೆಟ್ ಆದರೆ ಯಥಾಸ್ಥಿತಿ ಲೋಡ್ ಮಾಡಿಸು, ಹಗ್ಗ ಟಾರ್ಪಲ್ ಹಾಕು, ಡೀಸೆಲ್ ಹಾಕು, ಗಾಡಿ ಓಡಿಸ್ಬೇಕು. ಅದರ ಮಧ್ಯೆ ಏನಾದರೂ ನೋಡಿ, ಅದರ ಸೆಂಟ್ರಲ್ಲಿ ಏನಾದರೂ ಗಾಡಿ ಪಂಚರ್ ಆದರೆ ಇಲ್ಲ ಟೈರ್ ಹೊಡೆದ್ರೆ ಮತ್ತೆ ತಲೆನೋವು. ಏಕೆಂದರೆ ಗಾಡಿ ಅಡಿ ನುಸಿಬೇಕು, ಗಾಡಿ ಕೆಳಗಡೆ ಹಗ್ಗ ಟಾರ್ಪಲ್ ಜಾಕ್ ಕೊಡಬೇಕು, ವೀಲ್ ಬೋಲ್ಟ್ ಬಿಚ್ಚಬೇಕು, ಟೈರ್ ತೆಗಿಬೇಕು. ಅಷ್ಟೊತ್ತಿಗೆ ಮತ್ತೆ ಡ್ರೈವರ್ಗಳಿಗೆ ಮೈಕೈ ನೋವು. ನೋಡಿ ಫ್ರೆಂಡ್ಸ್, ಮೈಕೈ ನೋವು ಸ್ಟಾರ್ಟು. ಮತ್ತು ಅದರಲ್ಲಿ ಏನಾದರೂ ವೆದರ್ ಚೇಂಜ್ ಆಗಿ ವೆದರ್ ಅಡ್ಜಸ್ಟ್ ಆಗಿಲ್ಲ ಅವರಿರೋ ಜಾಗದಲ್ಲಿ ಅಂದರೆ ಹುಷಾರು ತಪ್ತಾರೆ ಫ್ರೆಂಡ್ಸ್. ನೋಡಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ನಾವು ನೋಡಿ ಬೇರೆ ಕಡೆ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ಹೊರ ರಾಜ್ಯಗಳಲ್ಲಿ ಆಲ್ಟ್ ಆಗಿರೋ ಸಮಯದಲ್ಲಿ ಹೇಗೆ ಹುಷಾರಾಗಿರ್ಬೇಕು ನಾವು ಅಂತ ಒಂದು ಮಾಹಿತಿ ನಾನು ನಿಮಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಹೊರ ರಾಜ್ಯಗಳಲ್ಲಿ ಗಾಡಿ ಆಲ್ಟಿಂಗ್ ಆದರೆ ಅಲ್ಲಿ ಅವ್ರಿಗೆ ನಮ್ಮ ಡ್ರೈವರ್ಸ್ಗಳಿಗೆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿರಲ್ಲ ಫ್ರೆಂಡ್ಸ್. ಉದಾಹರಣೆಗೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ಸೇಫ್ಟಿ ಇರಲ್ಲ, ಬಾತ್ರೂಮ್ ವ್ಯವಸ್ಥೆ ಇರಲ್ಲ, ಸ್ನಾನಕ್ಕೆ ವ್ಯವಸ್ಥೆ ಇರಲ್ಲ, ಸೊಳ್ಳೆ ಕಾಟ, ನಿದ್ದೆ ಬರಲ್ಲ, ಕಳ್ಳರ ಕಾಟ, ರಾತ್ರಿ ಸಮಯದಲ್ಲಿ ಕಣ್ಣು ತುಂಬ ನಿದ್ದೆ ಮಾಡೋಂಗಿಲ್ಲ, ಮಿಸ್ಸಾಗಿ ಎಚ್ಚರಿಕೆ ಇಲ್ದಂಗೆ ಏನಾದರೂ ಮಲಗಿದರೆ ಗಾಡೀಲಿ ಡ್ರೈವರು ಕಳ್ತನ ಮಾಡ್ತಾರೆ. ಏನೇನು ಕಳ್ತನ ಆಗುತ್ತೆ ನಿಂತಿರೋ ಪಾರ್ಕಿಂಗ್ಗಳಲ್ಲಿ ಅಂತ ಹೇಳಿದರೆ ಫ್ರೆಂಡ್ಸ್, ಬ್ಯಾಟ್ರಿ ಕಳ್ತನ ಮಾಡ್ತಾರೆ, ಟೈಯರ್ ಕಳ್ತನ ಆಗುತ್ತೆ, ಸ್ಟೆಪ್ನಿ ಕಳ್ತನ ಆಗುತ್ತೆ, ಹಗ್ಗ ಟಾರ್ಪಲ್ ಕಳ್ತನ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಗಾಡಿ ಆಲ್ಟ್ ಆದ್ರೂ ಒಂದು ಡ್ರೈವರ್ಗೆ ನೆಮ್ಮದಿ ಇದ್ದಂಥ ಜೀವನ, ನೆಮ್ಮದಿ ಇದ್ದಂಥದ್ದು, ಕಣ್ತುಂಬ ನಿದ್ದೆ ಮಾಡೋದು. ಆವಾಗಲೂ ಡ್ರೈವರ್ ಕಣ್ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಹೀಗಿರುತ್ತೆ ಡ್ರೈವರ್ ಜೀವನ. ಆದರೆ ಹೊರಗಡೆ ನೋಡೋರಿಗೆ ಫ್ರೆಂಡ್ಸ್, ಡ್ರೈವರನ್ನ ಮಾತ್ರ ಹೊರಗಡೆಯಿಂದ ನೋಡೋರಿಗೆ, ದೂರದಲ್ಲಿ ನೋಡೋರಿಗೆ ಮಾತ್ರ ಆ ಕಷ್ಟಗಳು ಏನೋ ಅರ್ಥನೇ ಮಾಡ್ಕೊಳಲ್ಲ ಫ್ರೆಂಡ್ಸ್ ಅವರು. ನೋಡಿ ನಮ್ಮ ಡ್ರೈವರ್ಗಳು ಮನೆ ಬಿಟ್ಟು ಬಂದಿರ್ತಾರೆ. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮನೆ ಬಿಟ್ಟು ಬಂದಿರ್ತಾರೆ, ದೂರದಲ್ಲಿ ಇರ್ತಾರೆ. ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಸ್ನೇಹಿತರೆಲ್ಲ ದೂರದಲ್ಲಿ ಇರ್ತಾರೆ. ಅವರೆಲ್ಲ ನೆನಪಾಗ್ತಾ ಇರ್ತಾರೆ ನಮ್ಮ ಚಾಲಕರಿಗೆ, ಡ್ರೈವರ್ಗಳಿಗೆ. ಆದರೆ
ಜವಾಬ್ದಾರಿ ಒಂದೇನೋ ಜವಾಬ್ದಾರಿ ಮೇಲೆ ಜವಾಬ್ದಾರಿ ಹೊತ್ಕೊಂಬಂದಿರ್ತಾರೆ ನೋಡಿ, ಆ ಜವಾಬ್ದಾರಿಗೋಸ್ಕರ ಅವರು ಎಲ್ಲ ಮುಡುಪಾಗಿಟ್ಟು ತಮ್ಮ ಆಸೆ ಆಕಾಂಕ್ಷೆಗಳು ಬೈಕಿಗಳನ್ನೆಲ್ಲ ಕಟ್ಟಿಟ್ಟು ಬಂದು ಕೆಲಸ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ನಮ್ಮ ಚಾಲಕ. ಫ್ರೆಂಡ್ಸ್ ಲಾಸ್ಟ್ಗೆ ಏನು ಹೇಳಕ್ಕೆ ಬರ್ತೀನಿ ನಮ್ಮೆಲ್ಲ ಚಾಲಕರಿಗೆ ಅಂದರೆ, ಚಾಲಕರಿಗೆ ಅನ್ನೋದಕ್ಕಿಂತ ಚಾಲಕರ ಜೊತೆ ಇರೋರಿಗೆ, ಚಾಲಕರನ್ನ ನೋಡೋರಿಗೆ ನಾನು ಏನು ಹೇಳ್ತೀನಿ ಅಂತ ಬಂದರೆ, ನಮ್ಮ ಚಾಲಕರನ್ನ, ನಮ್ಮ ಡ್ರೈವರ್ಸ್ನ ಗೌರವದಿಂದ ನಾವು ಚೆನ್ನಾಗಿ ಕಾಣಬೇಕು. ಅವರು ಕೆಲಸ ಎಲ್ಲವನ್ನ ಗೌರವಿಸ್ಬೇಕು ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೋಡ್ತಾಯಿರಿ ನಮ್ಮ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾಯಿರಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.